ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯವರ ಮುಂಬರುವ 7 ದಿನಗಳ ಅತ್ಯಂತ ಅದ್ಭುತ ಮತ್ತು ಚಮತ್ಕಾರಿ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಹೌದು ಫ್ರೆಂಡ್ಸ್, ನಿಮ್ಮ ರಾಶಿಯ ಗ್ರಹಗತಿಗಳು ಈಗ ಸಂಪೂರ್ಣ ಬದಲಾಗ್ತಾ ಇದ್ದು ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯ ಹತ್ತಿರ ಬಂದಿದೆ. ಸ್ವತಃ ಕರ್ಮ ಫಲದಾತ ಭಗವಾನ್ ಶನಿದೇವ ಮತ್ತು ಸಂಕಟಹರ ಭಗವಾನ್ ಬಜರಂಗಬಲಿಯ ಜಂಟಿ ಕೃಪೆಯಿಂದಾಗಿ ನಿಮ್ಮ ರಾಶಿಯಲ್ಲಿ ಮಹತ್ತರ ಭಾಗ್ಯೋದಯದ ಯೋಗ ಆರಂಭ ಆಗ್ತಾ ಇದೆ. ಮುಂಬರುವ ಏಳು ದಿನಗಳಲ್ಲಿ ನೀವು ಊಹಿಸದ ದೊಡ್ಡ ಶುಭ ಸುದ್ದಿಯೊಂದು ನಿಮ್ಮ ಇಡೀ ಕುಟುಂಬದಲ್ಲಿ ಸಂತೋಷವನ್ನು ತರಲಿದೆ. ಈ ಸುವರ್ಣ ಸಮಯದ ಪೂರ್ಣ ಲಾಭವನ್ನು ನೀವು ಹೇಗೆ ಪಡಿಬೇಕು ಅಂತ ತಿಳಿಯೋದಕ್ಕೆ ವಿಡಿಯೋವನ್ನು ಎಲ್ಲೇ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಈಗಲೇ ಜೈ ಬಜರಂಗಬಲಿ ಮತ್ತು ಜೈ ಶನಿದೇವ ಅಂತ ಬರೀರಿ. ಗ್ರಹಗಳ ಪ್ರಸ್ತುತ ಚಲನೆಯು ವೃಷಭ ರಾಶಿಯವರ ಪಾಲಿಗೆ ಅತ್ಯಂತ ಸುಸ್ಥಿರ ಮತ್ತು ಧನಾತ್ಮಕ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. ನಿಮ್ಮ ರಾಶಿಯಾಧಿಪತಿಯ ಅನುಕೂಲಕರ ಸ್ಥಿತಿಯಿಂದಾಗಿ ನಿಮ್ಮ ಭೌತಿಕ ಸುಖ ಸೌಕರ್ಯಗಳು ಹೆಚ್ಚಾಗುತ್ತೆ. ಆರ್ಥಿಕ ಲಾಭ, ಹೊಸ ವಾಹನ ಅಥವಾ ಆಸ್ತಿ ಖರೀದಿ ಮತ್ತು ಸ್ಥಗಿತಗೊಂಡಿದ್ದ ದೊಡ್ಡ ಯೋಜನೆಗಳು ಮತ್ತೆ ವೇಗವನ್ನು ಪಡೆದುಕೊಳ್ಳುತ್ತೆ. ನೀವು ಕೈ ಹಾಕುವ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಕ್ಷತ್ರಗಳ ಬೆಂಬಲ ನಿಮಗಿರುತ್ತೆ. ದೀರ್ಘಕಾಲದ ಸಾಲದ ಬಾಧೆಗಳು ಅಥವಾ ಹಣಕಾಸಿನ ಬಿಕ್ಕಟ್ಟುಗಳು ಈ 7 ದಿನಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತೆ. ಹೊಸ ಉದ್ಯಮವನ್ನು ಆರಂಭ ಮಾಡೋದಕ್ಕೆ ಅಥವಾ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸೋದಕ್ಕೆ ಯೋಜನೆಗಳನ್ನು ಹಾಕಿಕೊಳ್ತಿದ್ರೆ ಅದಕ್ಕೆ ತಕ್ಕ ಕಾರ್ಯತಂತ್ರ ರೂಪಿಸೋದಕ್ಕೆ ಇದು ಅತ್ಯಂತ ಸಕ್ರಿಯ ಮತ್ತು ಫಲಪ್ರದ ಸಮಯ ಆಗಿದೆ. ನಿಮ್ಮ ಹಳೆಯ ಕಠಿಣ ಶ್ರಮಕ್ಕೆ ತಕ್ಕಂತೆ ಈಗ ಯಶಸ್ಸು ನಿಮ್ಮ ಮುಂಬಾಗಿಲಿಗೆ ಬಂದು ನಿಲ್ಲಲಿದೆ. ಆದರೆ ವೃಷಭ ರಾಶಿಯವರ ಸ್ವಾಭಾವಿಕ ಹಠದ ಸ್ವಭಾವ ಮತ್ತು ಅತಿಯಾದ ಯೋಚನೆಯನ್ನು ಈ 7 ದಿನಗಳಲ್ಲಿ ನೀವು ಸ್ವಲ್ಪ ನಿಯಂತ್ರಣದಲ್ಲಿಡಬೇಕಾಗುತ್ತೆ. ಯಾವುದೇ ದೊಡ್ಡ ಆರ್ಥಿಕ ಹೂಡಿಕೆ ಮಾಡುವ ಮುನ್ನ ಕುಟುಂಬದ ಹಿರಿಯರ ಸಲಹೆ ಪಡೆಯೋದು ಅತಿ ಮುಖ್ಯವಾಗಿರುತ್ತೆ. ತರಾತುರಿಯಲ್ಲಿ ಅಥವಾ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ತೆಗೆದುಕೊಳ್ಳುವ ನಿರ್ಧಾರಗಳು ಕೈಯಲ್ಲಿದ್ದ ಅವಕಾಶಗಳನ್ನು ದೂರ ಮಾಡಬಹುದು. ಕುಟುಂಬದ ವಾತಾವರಣದ ಕಡೆಗೆ ಗಮನ ಹರಿಸೋದಾದರೆ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗುತ್ತೆ. ಸಂಗಾತಿಯ ಕಡೆಯಿಂದ ಅಥವಾ ಅತ್ತೆ ಮಾವರ ಕಡೆಯಿಂದ ದೊಡ್ಡ ಸಹಾಯ ಅಥವಾ ಆರ್ಥಿಕ ಲಾಭ ಸಿಗುವ ಸೂಚನೆಗಳು ಇವೆ. ಅವಿವಾಹಿತರಿಗೆ ಯೋಗ್ಯವಾದ ಮತ್ತು ಪ್ರಭಾವಶಾಲಿ ಮನೆತನದ ಫಲಗಳು ಸಂಬಂಧಗಳು ಅನ್ನೋದು ಕೂಡಿ ಬರುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಳೆಯ ತಪ್ಪು ತಿಳುವಳಿಕೆಗೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅದೆಲ್ಲ ಕೂಡ ದೂರವಾಗಿ ಎಲ್ಲರೂ ಒಂದಾಗುವ ಸುಂದರ ಕ್ಷಣಗಳು ಎದುರಾಗುತ್ತೆ. ಮಕ್ಕಳ ಶಿಕ್ಷಣ ಮತ್ತು ಅವರ ಭವಿಷ್ಯದ ಬಗ್ಗೆ ಇದ್ದ ಚಿಂತೆಗಳು ನಿವಾರಣೆಯಾಗುತ್ತೆ. ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯ್ದಿದ್ದ ದಂಪತಿಗಳಿಗೆ ನಕ್ಷತ್ರಗಳ ಅನುಕೂಲಕರ ಸ್ಥಿತಿಯಿಂದಾಗಿ ಅತ್ಯಂತ ಸಂತೋಷದ ವಾರ್ತೆ ಸಿಗುವ ಮಹಾ ಜಾಗತಿಕ ಯೋಗ ಇದೆ. ಆದರೆ ಫ್ರೆಂಡ್ಸ್, ಒಂದು ಮುಖ್ಯವಾದ ಎಚ್ಚರಿಕೆ ಏನಂದರೆ ಯಶಸ್ಸು ಮತ್ತು ಹಣ ಹತ್ತಿರ ಬರ್ತಾ ಇದ್ದಂತೆ ಅತಿಯಾದ ಆತ್ಮವಿಶ್ವಾಸಕ್ಕೆ ಜಾಗ ಕೊಡಬೇಡಿ. ನಿಮ್ಮ ವ್ಯಾಪಾರದ ರಹಸ್ಯಗಳನ್ನು ಅಥವಾ ಆರ್ಥಿಕ ಆದಾಯದ ಮೂಲಗಳನ್ನು ಮೂರನೇ ವ್ಯಕ್ತಿಯೊಂದಿಗೆ ಎಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಗತಿಯನ್ನು ಸದ್ದಿಲ್ಲದೆ ಸಾಧಿಸೋದೇ ನಿಮ್ಮ ಯಶಸ್ಸಿನ ರಹಸ್ಯ ಆಗಬೇಕು. ನೀವು ಪ್ರಸ್ತುತ ಮಾಡುತ್ತಿರುವ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಧನ ಲಾಭ ಖಚಿತವಾಗಿ ಬರುತ್ತೆ. ಪ್ರೇಮ ಜೀವನದಲ್ಲಿರೋರಿಗೆ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗ್ಬೋದು. ಆದರೆ ನಿಮ್ಮ ಮಧುರವಾದ ಸಂಭಾಷಣೆಯಿಂದ ಅದನ್ನು ಸುಲಭವಾಗಿ ಬಗೆಹರಿಸಬಹುದು. ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ನಿಮ್ಮ ಹೊಸ ಪ್ರಯತ್ನಗಳಿಗೆ ಅವರು ಹೆಗಲು ಕೊಟ್ಟು ನಿಲ್ಲಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಿಗಲಿದ್ದು ದಿನನಿತ್ಯದ ಆದಾಯದಲ್ಲಿ ಗಣನೀಯ ಏರಿಕೆ ಅನ್ನೋದು ಆಗಬಹುದು. ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಮತ್ತು ಪ್ರಶಂಸೆಗಳು ಸಿಗುತ್ತೆ. ಬಡ್ತಿ ಅಥವಾ ಇನ್ಸೆಂಟಿವ್ಸ್ ನಿರೀಕ್ಷೆಯಲ್ಲಿದ್ದವರಿಗೆ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೆ. ರಿಯಲ್ ಎಸ್ಟೇಟ್, ಹೋಟೆಲ್ ಉದ್ಯಮ ಮತ್ತು ಕಲಾಕ್ಷೇತ್ರದಲ್ಲಿರೋರಿಗೆ ಈ 7 ದಿನಗಳು ಅತ್ಯಂತ ಲಾಭದಾಯಕವಾಗಿರುತ್ತೆ. ಹಣದ ಹರಿವು ಉತ್ತಮವಾಗಿದ್ದರೂ ಕೂಡ ಲಕ್ಸುರಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕೋದು ಒಳ್ಳೆಯದು. ನಿಮ್ಮ ಮುಖ್ಯವಾದ ದಾಖಲೆಗಳು ಮತ್ತು ಫೈಲ್ಗಳನ್ನು ಜಾಗರೂಕತೆಯಿಂದ ಇಟ್ಕೊಳ್ಬೇಕು. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ವೃಷಭ ರಾಶಿಯವರಿಗೆ ಗಂಟಲು ಅಥವಾ ಕಣ್ಣಿನ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಅತಿಯಾದ ತಂಪು ಪಾನೀಯಗಳು ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರ ಇರಿ. ಸಾಕಷ್ಟು ನೀರು ಕುಡಿಯುವುದು ಮತ್ತು ದಿನದ ಆರಂಭದಲ್ಲಿ ಯೋಗ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ಮಾನಸಿಕ ಶಾಂತಿ ಮತ್ತು ದೈಹಿಕ ಚೈತನ್ಯ ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ಈ 7 ದಿನಗಳು ವೃಷಭ ರಾಶಿಯವರ
ಬದುಕಲ್ಲಿ ಹೊಸ ಸುವರ್ಣ ಅಧ್ಯಾಯವನ್ನು ಬರೆಯುತ್ತೆ. ಭಗವಾನ್ ಶನಿದೇವ ಮತ್ತು ಆಂಜನೇಯ ಸ್ವಾಮಿ ನಿಮ್ಮನ್ನು ಸದಾ ಕಾಯಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.